ಮೇಲೆ ಉದ್ಭವ ಆಗಿ ಯಾವಾಗ ಶಿವ ಪಾರ್ವತಿ ಕೂಡಿಕೊಂಡು ಹೌದು ಕೂಡ್ಕೊಂಡು ಶಿವನ ಗದ್ದಿಗೆ ಮೇಲೆ ಕೂತ ಪಗಡಿ ಆಟ ಆಡೋ ಸಮಯದೊಳಗ ಏನಾತೋ ಯಪ್ಪ ಅಮೋಘ ಸಿದ್ಧಮುತ್ತ ಶಿವನ ಗದ್ದಿಗೆ ಮೇಲೆ ಉದ್ಭವ ಆದ ತಾಯಿ ಪಾರ್ವತಿ ದೇವಿಯ ಉಡಿಯಲ್ಲಿ ನೀಡ್ದ ನೀಡ್ದ ಅವಾಗ ಪಾರ್ವತ ದೇವಿ ಹಳ್ಳಿಲಿ ಹಾಲು ಹಾಕಿ ಬಳ್ಳಿಲೆ ಬೆಣ್ಣಿಯನ್ನ ತಿನ್ನಿಸಿ ತಿನ್ನಿಸಿ ಬಟ್ಟಿದ್ದವನನ್ನ ಬೆಟ್ಟನಾಗಿ ಮಾಡಿ ಮಾಡಿ ಪ್ರೀತಿಯಲ್ಲಿ ನನ್ನ ಮಗನಿಗೆ ಒಂದು ಮಾತು ಕೇಳ್ತಾಳ ತಮ್ಮ ಏನಂತ ಕೇಳ್ತಾಳ ಮಗು ಅಮೋಘ ಸಿದ್ಧ ಯಪ್ಪ ಅಮೋಘ ಸಿದ್ಧ ನೀ ಸಣ್ಣವ ಬಾಲ್ಯದಾಗಿದ್ದಾಗ ಹೌದಾ ನಿನಗೆ ಹಳ್ಳಿಲಿ ಹಾಲು ಹಾಕಿ ಬಳ್ಳಿಲೆ ಬೆಣ್ಣೆ ತಿನ್ನಿಸಿ ಸಣ್ಣವನಿದ್ದವನನ್ನ ದೊಡ್ಡವನ ಮಾಡಿ ಬಟ್ಟಿದ್ದವನು ಬೆಟ್ಟ ಮಾಡೀನಿ ಇಟ್ಟೆಲ್ಲ ಮಾಡಿನ ಮಗನೇ ನಿನ್ನ ಪ್ರೀತಿ ಯಾರ ಮೇಲೆ ಅದ ಅಂತ ಕೇಳಲು ಅವಾಗ ಅಮೋಘ ಸಿದ್ಧ ಏನ್ ಹೇಳ್ದಪ್ಪ ನಾ ಹೆಚ್ಚು ನಿಮ್ಮ ಅಪ್ಪ ಹೆಚ್ಚು ಅಂದ ಕಾಲಕ್ಕ ಅವಾಗ ಅಮೋಘ ಸಿದ್ಧ ಏನ್ ಹೇಳ್ತಾನ ಅಮೋಘ ಸಿದ್ಧ ಮುತ್ಯ ಬಹಳ ತ್ರಿಕಲ್ಲ ಜ್ಞಾನದಿಂದ ಒಂದು ಮಾತು ಹೇಳ್ತಾನ ಏನ್ ಹೇಳ್ತಾನ ತಾಯಿಗೆ ಯವ್ವ ಹರಾಮನುದರೆ ಗುರು ಕಾಯ್ತಾನ ಜಗತ್ತೆಲ್ಲ ಹೌದು ನನಗ ಗುರುವಿನ ಶ್ರೇಷ್ಠ 84 ಲಕ್ಷ ಜೀವರಾಶಿಗಳಿಗೆಲ್ಲನು ಅನ್ನ ಹಾಕುವಂತ ಪರಮಾತ್ಮ ಪರಮಾತ್ಮ ಹರಾಮುನಿದರೆ ಗುರು ಕಾಯ್ತಾನ ತಾಯಿ ಗುರುವಿನಕ್ಕಿಂತ ದೊಡ್ಡವರು ಯಾರು ಇಲ್ಲ ಹೌದು ನನ್ನ ಅಪ್ಪನೇ ಶ್ರೇಷ್ಠ ಅಂದ ಕಾಲಕ್ಕ ತಾಯಿ ಪಾರ್ವತ ದೇವಿಗೆ ಸಿಟ್ಟು ಬತ್ತು ಹೆಂಗಾಯ್ತು ಯಪ್ಪ ತಾಯಿಗೆ ಸಿಟ್ಟು ಬಂದಿ ಮಗ ಹೆಂಗದನ ಹೊರಗಲ್ಲಿಗೆ ಹಚ್ಚಿ ನೋಡ್ಬೇಕಂತ ತಿಳ್ಕೊಂಡು ಮಗಲು ಹರಿದು ಬಿದ್ದಂಗಾಗಿ ಬೇಡಬಾರದನ್ನ ಬೇಡದ್ಲು ಏನು ಬೇಡದಳ ತಾಯಿ ಯಾವಾಗ ಅಮೋಘಿಸಿದ್ದ ನೀ ದಿನನಿತ್ಯ ಕರ್ಕಿ ಪತ್ರಿ ವಾರ್ತಿ ನೀರನ್ನ ತಂದು ಹೌದು ಸೇವಾ ಮಾಡ್ತೀನಿ ನೋಡು ನಮ್ಮ ಸೇವಾ ಮಾಡ್ತೀನಿ ನೋಡು ಇಂಥ ಸೇವಾ ಬೇಡ ಬ್ಯಾಡ ಬ್ಯಾಡ ಬ್ಯಾಸರಾಗ್ಯದ ಇಂಥ ಸೇವಾ ನಮಗೆ ಬ್ಯಾಸರಾಗ್ಯದ ಹುಳ ಮುಟ್ಟಿರಬಾರ್ದು ಹೌದು ಕಾಪಿ ಕಲಕ್ಕೆ ಮಾಡಿರಬಾರ್ದು ನೀರ ಹೌದ ಅಂತ ಶೀತಾಳವನ್ನ ತಂದು ನಮ್ಮ ಸೇವಾ ಮಾಡಂದ ಕಾಲಕ್ಕ ಅವಾಗ ಯಾವಾಗ ನನ್ನ ಅಪ್ಪನ ಆಶೀರ್ವಾದ ನನ್ನ ಬೆನ್ನ ಹಿಂದಿತ್ತಂದ್ರ ಹೌದು ಇಂಥ ಕೆಲಸ ಮಾಡ್ಲಕ್ಕ ಸಾಧ್ಯ ಆತ ತಿಳ್ಕೊಂಡು ಏನ್ ಮಾಡ್ದ ಅಮ್ಮಗ ಸೀತ ಯಾವ ಹುಳ ಮುಟ್ಲಾರುವ ಕಪ್ಪಿ ಕಲಕ್ಕಾದ ಶೀತಾಳವನ್ನ ತಂದು ತಾಯಿ ತಂದಿ ಸೇವಾ ಮಾಡಿದ ಕಾಲಕ್ಕ ಹೌದು ಮಗನಿಗೆ ಆಶೀರ್ವಾದ ಮಾಡಿ ಹೇಳ್ತಾರ ಏನ್ ಆಶೀರ್ವಾದ ಮಾಡಿದ್ರು ಅಮೋಘ ಸಿದ್ಧ ನಿಂದ ಶ್ರೇಷ್ಠವಾದ ಭಕ್ತಿ ಅದಪ್ಪ ಹೌದು ಮೆಚ್ಚಿನ ನಿನ್ನ ಭಕ್ತಿಗೆ ನಿನ್ನ ಭಕ್ತಿಗೆ ಮೆಚ್ಚೇವ ನಾವು ಏನ್ ಬೇಡ್ತೀವಿ ಹೇಳು ನೀ ಕೈಲಾಸದೊಳಗೆ ಇರೋದು ಬೇಡ ಕರಿತೇರಿ ಮಾನವರು ಉದ್ಧಾರಕ್ಕಾಗಿ ಈ ಮರ್ತ್ಯದೊಳಗ ನಿನ್ನ ಕೀರ್ತಿ ಬಾಳ ಬೆಳಿಬೇಕಾಗ್ಯದ ನಿನ್ನ ದಗದ ಬಾಳದವ ಹೌದು ನೀ ಕರಿತಲಿ ಮಾನವ್ರನ್ನ ಉದ್ಧಾರ ಮಾಡು ಹೋಗತ್ ಹೇಳಿ ಸರ್ವ ಸಾಹಿತ್ಯಗಳನ್ನ ಕೊಟ್ಟು ಕಳಿಸ್ಯಾರತಮ್ಮ ಅವರು ಹೌದು ಏನೇನು ಕೊಟ್ಟ ನೋಯಪ್ಪ ಪರಮಾತ್ಮ ಯಾವ ಬಡವಾಗ ಭಾಗ್ಯ ಬಂಜಿಗೆ ಮಕ್ಕಳು ಮಳೆ ಕೀಲ ಬೆಳೆ ಕೀಲ ಹೌದು ಮುಂದೆ ನಂದಿನ ಮಾಡ್ಕೊಂಡು ಹಿಂದೆ ತಂದಿನ ಮಾಡ್ಕೊಂಡು ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟವನ್ನ ಕೊಟ್ಟು ಹೌದಾ ಹಡಿ ಹಡಿ ತಂದೆಯಿಂದ ಮಾಡ್ಕೊಂಡು ನಂದಿ ಮುಂದೆ ಮಾಡ್ಕೊಂಡು ಬಯಲು ಭೂತಾಳ ಸಿದ್ಧನ ಕರ್ಕೊಂಡು ಎಲ್ಲಿ ಇಳಿದ್ರು ಅಂತ ಕೇಳಿದ್ರ ಎಲ್ಲಿ ಇಳಿದಪ್ಪ ಅಮೋಘ ಸಿದ್ಧ ದ್ರೋಹಣಗಿರಿಯ ಪರ್ವತ ಮೇಲೆ ಇಳಿದು ಆದಿವಾಸಿ ಜನಕ್ಕೆ ಉದ್ಧಾರ ಮಾಡಿ ಉದ್ಧಾರ ಮಾಡಿ ಪಂಚ ಪಾಂಡವರು ಮನ್ಯಾಗ ಊಟ ಮಾಡಿ ವಾರದ ಒಡಿ ಅನಿಸಿಕೊಂಡು ಅನಿಸಿಕೊಂಡು ಸಂಚಾರ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದ್ರು ಅಂತ ಕೇಳಿದ್ರ ಎಲ್ಲಿ ಬಂದೆಪ್ಪ ಅಮೋಘ ಸಿದ್ಧ ಯಾವ ಬಿಜಾಪುರ ಜಿಲ್ಲಾ ತಿಕೋಟ ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂತ ಹೌದು ಹೌದು ಮುಂಬೆಟ್ಟಗುಡ್ಡ ಮೂಲ ಪೀಠ ಮುಂಬೆಟ್ಟಗುಡ್ಡದ ಮೇಲೆ ಉತ್ತುಂಗ ಶಿಖರದ ಮೇಲೆ ಹೌದಪ್ಪ ಹೌದು ಕಲ್ಲಿನ ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಅಂತರ್ಲೆ ಡೈರಿ ಹೊಡೆದುಕೊಂಡು ವಾಸಗೈದಿರ್ತಕ್ಕಂತ ಹೌದು ಏನು ಹುರುಪು ಮುದಕ ಹೊಡಿ ಮುತ್ತೆ ಅಮೋಘ ಸಿದ್ಧನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಹೌದಪ್ಪ ಹೌದು ಸಲ್ಲಿಸಿ ಅಮೋಘ ಸಿದ್ಧ ಮುತ್ತನಿಗೆ 3 ಮಂದಿ ಪುಣ್ಯದ ಮಕ್ಕಳಾಗಿ ಹುಟ್ಟಿ ಬಂದರು ಯಾರು ಅಪ್ಪ ಇವರು 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡಿಕೊಂಡು ಕೈಲಾಸದೊಳಗೆ ಮಾತು ಕೊಟ್ಟಿದ್ರು ಹೌದು ಇವರೇ ಮುಂದ ನಾವೇ ಬಂದು ನಿನಗೆ ಮಕ್ಕಳಾಗಿ ಹುಟ್ಟಿ ನಿನ್ನ ಸೇವಾ ಮಾಡ್ತೀವಪ್ಪ ಅಂತ ಹೇಳಿ ತಿಳ್ಕೊಂಡು ಹೌದು 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 3 ಮಂದಿ ಪುಣ್ಯದ ಮಕ್ಕಳಾಗಿ ಬಂದಿರ್ತಮ್ಮ ಯಾರು ಅಪ್ಪ ಇವರು ಯಾವ ಡೋಣಜ ಮಾಸಿದ್ದಪ್ಪ ತೆರವಡ ಮಂಗರಾಯ ಕರಣಿ ಮರಕಾರ ಸಿದ್ಧನ ಪಾದಕ್ಕೂ ಕೂಡ ಹೌದು 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 ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ವರುವಿನ ಮಕ್ಕಳಾಗಿ 4 ಮಂದಿ ಹುಟ್ಟಿ ಬಂದ್ರು ಇವ್ರು ಯಾರು ಅಪ್ಪ ಅವತಾರ ಹೋದ್ರು ಸಿದ್ಧ ದೇವೇಂದ್ರ ಬಿಳಿಯಾನಿ ಸಿದ್ಧ ಆಚಾರಗೌಡ ಸೋಮಣ್ಣ ಮುತ್ಯ ಆಚಾರಗೌಡ ಸೋಮಣ್ಣ ಮುತ್ಯ ಕಡಿ ಹುಟ್ಟ ಕನ್ನ ಮುತ್ಯ ಒಬ್ಬಕ್ಕೆ ತಂಗಿ ಹುಟ್ಟಿ ಬಂದ್ಲು ಹೌದು ಯಾರು ಹುಟ್ಟಿ ಬಂದ್ರೆ ಹೆಣ್ಮಗಳು ಒಬ್ಬಕ್ಕೆ ಯಾರು ಹುಟ್ಟಿ ಬಂದ್ರಪ್ಪ ಅಂತ ಕೇಳಿದ್ರೆ ಬಿಜಾಪುರ ಭಾಗನಾಗ ಹೌದು ಹೌದು ಏನಂತ ಕರೀತಾರ ರೇಬಕವತ್ ಕರೀತಾರ ಚಿಕ್ಕೋಡಿ ಭಾಗನಾಗ ಜನ್ನವತ್ ಕರೀತಾರ ಈ ಕಡೆ ಜನ್ನವ ಅಂತ ಕರೀತಾರ ಅಂತ ಜನ್ನವನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಯಾವ ಬಿಜಾಪುರ ಜಿಲ್ಲೆಯ ದೇವರಿಪ್ಪರಿಗೆ ತಾಲೂಕಿನ ಹೌದು ಸುಕ್ಷೇತ್ರ ಪಾವನ ಕ್ಷೇತ್ರ ಇಂಗಳಗಿ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂತ ಯಾರಪ್ಪ ಮ್ಯಾಳಿನ ಒಡೆಯ ನನ್ನ ಮ್ಯಾಳಿನ ಒಡೆಯ ಊರನ್ನೇ ಪಾವನ ಮಾಡಿರ್ತಕ್ಕಂತ ಯಾರಪ್ಪ ಇವರು
ಅಮೋಘ ಸಿದ್ಧಮುತ್ಯ ಮತ್ತು ಸನಗುಣ ಮುತ್ಯನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಯಾರಿಪ್ಪ ನಿಮ್ಮ ಗುರುಗಳು? ಕವಿತಿಲಕಮನಿ ಗಾನಕ್ಕೋಗಿಲೆ ಸಿದ್ಧರತ್ನ ಶಾಪಾನುಗ್ರಹ ಸಮರ್ಥ ಉಳ್ಳಂತ ಹೌದೌದು, ಶ್ರೀ ನಡೆದಾಡು ದೇವರು ಸಾವಿರಾರು ಮೇಳಗಳಿಗೆ ಸಾಹಿತ್ಯನ ಬರೆದ ಕೊಟ್ಟು ಹೌದಪ್ಪ, ಹೌದು ಈ ನಾಡ ಮೇಲೆ ತಿರುಗುವಂಗ ಮಾಡಿರ್ತಕ್ಕಂಥ ಮದಗುಣ ಮುತ್ತನ ಪಾದಕ್ಕೂ ಕೂಡ ಹೌದು ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಅದೇ ರೀತಿ ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹೌದು ರಾಯಬಾಗ ಪಟ್ಟಣದ ಶುಗರ್ ಫ್ಯಾಕ್ಟರಿ ಯಾವ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಶಿವಶಕ್ತಿ ಶುಗರ್ ಫ್ಯಾಕ್ಟರಿ ಹೌದು ಶುಗರ್ ಫ್ಯಾಕ್ಟರಿ ಮಗ್ಗಲಕ ಅಡವಿಯಲ್ಲಿ ವಾಸಗದಿರ್ತಕ್ಕಂಥ ನನ್ನ ಆದಿಶಕ್ತಿ ಲಕ್ಷ್ಮೀ ತಾಯಿ ಪಾದಕ್ಕೂ ಕೂಡ ಹೌದಪ್ಪ, ಹೌದು ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ತಿರುಗಾಡ್ರಿ. ಪ್ರತಿ ವರ್ಷದಂತೆ ಈ ಜಾತ್ರೆಯನ್ನು ಹಮ್ಮಿಕೋತೆ ಬಂದಾರ್ತಮ್ಮ. ಜಾತ್ರೆ ಮಾಡ್ಯಾರ ಎಲ್ಲಾ ಮ್ಯಾಳ ಎಂತಿಂತ ಸುಪ್ರಸಿದ್ಧ ಮೇಳಗಳು ಈ ಸ್ಟೇಜ್ ಮೇಲೆ ಹಾಡೋಗ್ಯಾವ. ಎಲ್ಲಾರು ಬಂದ್ ಹೋಗ್ಯಾರ. ಇಂತ ಇವತ್ತಿನ ಕಾಲದೊಳಗ ಹೌದು 2026 ಹೌದು ಈ ಇಸ್ವಿ ಒಳಗ 2 ಒಳ್ಳೆ ಮೇಳಗಳನ್ನ ಯೂಟ್ಯೂಬ್ನಾಗ ಹೊಕ್ಕು ಹೊರ್ಯಾಡಕತ್ತಾವ. ಹೌದು, ಯೂಟ್ಯೂಬ್ನಾಗ ನೋಡಿ ಬಾಳ ಮಜಾ ಮಾಡ್ತಾವ, ಬಹಳ ಬೆರಸು ಮಾಡ್ತಾರ ಅಂತ ಹೇಳಿ ಹೆಂಗ ತಿಳ್ಕೊಂಡು ಯಾವ ಬಿಜಾಪುರ ಜಿಲ್ಲಾ ದೇವರಿಪ್ಪರಿಗೆ ತಾಲೂಕಿನ ಇಂಗಳಗಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಢೊಳ್ಳಿನ ಕಲಾಗಾಯನ ಸಂಘ, ಇದು ಸಣ್ಣ ಸಂಘ ಜ್ಯೋತಿ ಮೇಳ. ಹೌದು, ನಮ್ಮ ಜೋತವಕ್ಕನ ಮೇಳ. ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದ್ರ ಯಾವಾದ್ರಿಯಪ್ಪ? ಯಾವ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಹೌದು ಸುಕ್ಷೇತ್ರ ಉತ್ತನಾಳ ಗ್ರಾಮದಲ್ಲಿ ವಾಸಗದಿರ್ತಕ್ಕಂಥ ಬಲಭೀಮೇಶ್ವರ ಡೊಳ್ಳಿನ ಗಾಯನ ಸಂಘ. ಹೌದು, ನಮ್ಮ ಉತ್ತನಾಳ ಪರಸು ಮಾಸ್ತರ ಮೇಳ, ಮೇಲಾಗಿ ಸೊನ್ಯಾಳ ಹನುಮಂತರಾಯಗೌಡರ ಪ್ರೀತಿಯ ಶಿಶು ಮಕ್ಕಳು. ಮಗನ ಯೂಟ್ಯೂಬ್ನ ಎಲ್ಲ ಕಡೆ ಅದೇ ಹೇಳ್ತಾರೆ, ನೀನು ಅದೇ ಹೇಳ್ತೀಯನ? ಮತ್ತೆ ಹೇಳಬೇಕಲ್ಲ, ನಾವು ಗೊತ್ತದ. ಹೌದು, ಅಂತ ಮೇಳಗಳನ್ನ ಇಲ್ಲಿ ಕೂಡಿಸಿರಿ ಪುಣ್ಯಾತ್ಮರ. ದೊಡ್ಡ ಮೇಳ ಕುಡ್ಸ್ಯಾರ. ಯಾಕತ್ ಕೇಳಿದ್ರೆ ತಾಯಿ ಜಾತ್ರೆನ ಯಾಕೆ ಮಾಡ್ಬೇಕಾಗ್ಯದಪ್ಪ ಅಂತಂದ್ರ, ಯಾಕೆ ಮಾಡ್ಬೇಕಪ್ಪ? ಪ್ರತಿ ವರ್ಷ ತಾಯಿ ಜಾತ್ರೆನ ಮಾಡಿ ಉಡಿ ತುಂಬಿ ಹಿಂದ ಕುಂಭ ಕಳಸಗಳನ್ನ ತಂದು ಹೌದಾ ಆ ತಾಯಿ ಮನಸ್ಸು ಶಾಂತ ನಾವು ಮಾಡ್ದಪ್ಪ ಅಂತ ಕೇಳಿದ್ರ, ಹೌದು ನಮ್ಮ ಬಾಗಿಲೊಳಗೆ ಮಳಿ ಬೆಳಿ ಹೌದು ಎಲ್ಲ ಸಂಪೂರ್ಣ ಆಗ್ಲಿ, ಮಹಾಮಾರಿ ರೋಗಗಳು ಊರಾಗ ಬಂದು ಹೋಗಬಾರ್ದು. ಹೌದು ಊರಾಗ ಬಂದು ಹೊಕ್ಕರು ಕೂಡ ಊರ್ ಹೊರಗಿದ್ರು ಕೂಡ ತಾಯಿ ನಮ್ಮನ್ನೆಲ್ಲ ಕಾಪಾಡ್ತಾಳೆ ತಿಳ್ಕೊಂಡು ಇಂಥದೊಂದು ದೊಡ್ಡ ಜಾತ್ರೆಯನ್ನು ಹಮ್ಮಿಕೊಂಡು ಜಾತ್ರೆಯಾಗ ಪ್ರಸಾದ ವ್ಯವಸ್ಥೆಯನ್ನ ಮಾಡಿ ಇಂಥ ದೊಡ್ಡ ಸ್ಟೇಜ್ ಅನ್ನು ಹೊಡೆದು ನಮಗ ಮ್ಯಾಲ ನಿಂದರ್ಸಿ ಕಾರ್ಯಕ್ರಮ ಹಚ್ಚಾರ್ತಮ್ಮ. ಕಾರ್ಯಕ್ರಮ ಚಾಲು ಆಗ್ಯಾವ. ಈಗಾಗಲೇ ಸಮಯ ಬಾಳ ಆಗೈತಿ. ಹೌದು, ಏನೋ ತಾಯಿ ಜಾತ್ರೆಯನ್ನ ಮಾಡೋ ಕಾರ್ಯಕ್ರಮಗಳನ್ನ ಮಾಡ್ಲಕ್ಕಾಗಿನೂ ಕೂಡ ಹೌದು ಸ್ವಲ್ಪ ಲೇಟ್ ಆಗ್ಯದ. ಹೌದು, ನಾವು ಬಾಳ ಮಾತಾಡ್ಕೋತ ನಿಂತು ಟೈಮ್ಗಳಿದೆ ಬೇಡ. ಹೌದು, ಯಾಕಂತ ಕೇಳಿದ್ರೆ ಮುಂದಿನ ಸಂಧಿಗೆ ಬಂದು ಸರಿಜೋಡಿ ಕಲಾವಂತರು ಹೆಂಗ ಬಹಳ ಚಂದ ಮಾತಾಡೋರು ಅದಾರ. ನಾವು ಜಾಸ್ತಿ ಮಾತಾಡೋದು ಇಲ್ಲ. ಆಯ್ತು ಇರ್ಲಿ. ಯಾಕಂತ ಕೇಳಿದ್ರ ಮುಂದಿನ ಸಂಧಿಗೆ ಬಂದು ಏನು ಮಾತಾಡ್ತಾರೆ, ಏನಿಲ್ಲ, ಯಾವ ಮಾರ್ಗ ಹಾಕಿ ಕೊಡ್ತಾರೆ, ಹೌದು ಯಾವ ವಿಷಯ ಇಡ್ತಾರೆ, ಯಾವ ಪ್ರಶ್ನೆ ಕೇಳ್ತಾರೆ, ಏನು ಮಾಡ್ತಾರ ಅವ್ರು ಮಾಡ್ಲಿ. ಅದು ನಮಗೂ ತಿಳಿದ ಮಟ್ಟಿಗೆ ಬೆಳೆಸೋಣಂತಕ್ಕಂಥ ಮಾತನ್ನ ಹೇಳಿ ಬಾಳ ಮಾತಾಡ್ಲಾರ್ದಾನೆ ಹೌದು 400 ಚಾಲನ್ ಹಾಡಿ ಸರಿಜೋಡಿ ಕಲಾವಂತರಿಗೆ ಪಾಳೆ ಹೋಗ್ಲಿ. ಹೌದು, ಹಲೋ ಸವಿಜ್ಞೇಯದಲ್ಲಿ ಸವಿಜ್ಞೇಯ ಪ್ರಾರ್ಥನೆ 2 ಕಲಾ ಸಂಘಕ್ಕೆ ಏನು ತಿಳಿಸೋದತ್ತಂದ್ರೆ ರೀ, ನೀವು ಸಂದ್ ಬಿಟ್ಬೇಕಾದ್ರೆ ಅವ್ರಿಗೆ ಲೇಟ್ ಆಗ್ತೈತ್ರಿ. ನಾವು ಕಮಿಟಿ ವತಿಯಿಂದ ವಿಷಯ ಇರ್ತಾವ್ರಿ, ಅದ್ರಾಗ ನೀವು ಬಿಟ್ಟು ವಿಷಯ ಅವ್ರು ಹಿಡ್ತಾರ್ರಿ. ನೀವು ಯಾವ್ದು ಹಿಡ್ತಾರೆ ಇಡ್ರಿ, ನಾವು ಒಂದು ಕಮಿಟಿಯಿಂದ ವಿಷಯ ಇರ್ತಾವ್ರಿ. ಕಂಬಳಿ ಶ್ರೇಷ್ಠ ಅಥವಾ ಕ್ಯಾವ್ ಶ್ರೇಷ್ಠ, ಇಲ್ಲಾದ್ರೆ ಭಸ್ಮ ಶ್ರೇಷ್ಠ ಅಥವಾ ಭಂಡಾರ ಶ್ರೇಷ್ಠ. ಇದ್ರಾಗ ನಿಮ್ಗೆ 2 ಥರ ಯಾವ್ದು ಬೇಕಾದ್ರೆ ಹಿಡ್ಕೋರಿ. ಹೌದಾ, 2 ವಿಷಯ ಇಟ್ಟಾವ್ರಿ. ಈಗ ನೀವು ಮಾತಾಡ್ಬಿಟ್ಟು ವಿಷಯ ಅವ್ರಿಗೆ ಕೊಟ್ಬಿಡ್ರಿ. ಹೆಂಗೆ ಮಾಡ್ರಿ, ನೀವು ಎಲ್ಲ ಕೂಡಿ 40 ನಿಮಿಷ ನಿಮ್ಮ ಹಾಡು ಮಾತಾಡೋದು ಎಲ್ಲ ಮುಗಿಸ್ರಿ. ಯಾಕಂದ್ರೆ ಸ್ವಲ್ಪ ಮಾರ್ಗ ಹಾಡ್ರಿ, ಸಿಂಗಲ್ ಹಾಡ್ರಿ. ಮಾರ್ಗ ರೀ ಊತೇನಿತ್ರಲ್ಲ ಡಬಲ್ ಹಾಡ್ರಿ, ಬೇಡನಲ್ಲ ಮಾರ್ಗ ಹಾಡೋದ್ನ ಸಿಂಗಲ್ ಹಾಡ್ರಿ. ಆಯ್ತು, ಯಾಕಿರೋದಕ್ಕ ಬಹಳ ಸಂತೋಷದ ಮಾತದ. ನಾತೀನಿ ಅವರೇ ಬಂದು ಹಿಡಿಲತ್ತ ನಾತೀನಿ ನಾವೇ ಹೇಳಿದ್ ಬ್ರಹ್ಮ್ರೆ ಹಿಡಿನಲ್ಲ ನಮಗೆ ಹಿಡಿಯತ್ತ ಕಮಿಟಿ ಅವರು ಇನ್ನು ಭಂಡಾರ ಭಸ್ಮ ಅಂತಕ್ಕಂತ ನಾವು ದುರ್ಗಾ ಬಿಟ್ಟು ಕಾಲ್ ಆಗಿದ್ದೀರ ಮಗಲ ಪರ್ಸು ಸರ್ ರೀ, ಪರ್ಸು ಸರ್ ಅದಾರನ್ರಿ ಕೇಳ್ರಿ. ಎಲ್ಲಾದ್ರೆ ಅವ್ರು ಹಿಡಿ ಅಂದ್ರೆ ಅವ್ರು ಹಿಡಿತಾರಂದ್ರೆ ಅವ್ರು ಹಿಡಿಲ್ರಿ. ಇಲ್ರಿ ಅವರೇ ಹಿಡಿಲಿ, ದೊಡ್ಡ ಕಲಾವಿದ್ರ ಇರ್ರಿ, ಅವರೇ ಹೇಳಿದ್ರು ನಮ್ಮ ಕಡೆ ಬಿಡ್ಲಿ. ಇರ್ಲಿ, ಕಂಬಳಿ ಮತ್ತು ಕ್ಯಾವಿ ಮತ್ತು ಭಂಡಾರ ಇವೆರಡು. ಹೌದು, ಭಂಡಾರ ಮತ್ತು ಭಸ್ಮ ಇದ್ರಾಗ ಬೆಕ್ಕಾದು ಇವೆರಡು ಅದಾವ. ಇದ್ರೊಳಗೆ ಯಾವ್ದು ಹಿಡ್ಕೋತೀರಿ ಅಂದ್ರ ತಂದಾರಪ್ಪ ತಂದ ಮ್ಯಾಲ
ಯಾವಾದ್ರಿಪ್ಪ ನಾವು ಪ್ರತಿನಿತ್ಯ ಭಂಡಾರ ಹಚ್ಕೊಂಡೇ ನಾವು ಇಲ್ಲಿ ಹಾಡಿಕೆಯನ್ನು ಮಾಡ್ತೇವೆ. ಏನ್ ಸೇವಾ ಮಾಡ್ತೇವಲ್ಲ ಈ ಭಂಡಾರ ಹಚ್ಕೊಂಡು ಹಾಡಿಕೆ ಮಾಡ್ತೇವಪ್ಪ ಅಂತಂದ್ರೆ ನಮಗೆ ಭಂಡಾರ ಅಂತಕ್ಕಂಥದ್ದು ನಮಗಿರ್ಲಿ, ಏ ಭಂಡಾರ ಅಂತಕ್ಕಂಥದ್ದು ನಮಗ್ ಉಳಿಲಿ, ಭಸ್ಮ ಅಂತಕ್ಕಂಥದ್ದು ನಮ್ಮ ಸರಜೋಡಿ ಕಲಾವಂತರಿಗೆ ಇರ್ಲಿ. ಹೌದು. ಭಂಡಾರ ಹೆಂಗ್ ಶ್ರೇಷ್ಠ ಆತ್ಪ ಅಂತ ಕೇಳಿದ್ರೆ ನಾಲ್ಕು ಮಾತನ್ನ ಮುಗಿಸುನು. ಏ ಹೆಂಗಪ್ಪ ಶ್ರೇಷ್ಠ, ಬಾಳ ಮಾತಾಡೋದು ಬೇಡ ತಮ್ಮ. ಬರೇ ಅಗದಿ ಶಾರ್ಟ್ ಅಂಡ್ ಶೂಟ್ನಾಗ ಭಂಡಾರ ಯಾವಾಗ ಹುಟ್ಟಿತು ಅಂತ ಕೇಳಿದ್ರ ಎಲ್ಲಿ ಹೊಡ್ತು ತಳದಾಗ. ಕೈಲಾಸದೊಳಗ ಹೌದು. ಪರಮಾತ್ಮನ ಪಟ್ಟಗಟ್ಟು ಸಮಯದೊಳಗೆ ಬಸವಣ್ಣನ ಕಾಲ ಕುರಿದಾಗ ಭಂಡಾರ ಹುಟ್ಟ್ಯಾದ. ಭಂಡಾರ ಹುಟ್ಟಿಟ್ಟು ಜಗತ್ತಿಗೆಲ್ಲ ಹರಿಯದ. ಏ ಬಸವಣ್ಣನ ಚಿಟಗೂರದಾಗ ಹುಟ್ಟ್ಯಾದ ಅಂತೇಳಿ ಹಿಂಗ ಶಾಸ್ತ್ರ ಐತಿ. ಶಾಸ್ತ್ರ ತಮ್ಮ. ಹೌದು. ಭಂಡಾರ ಏನೇನು ಪವಾಡ ಮಾಡ್ಯದ ಎಲ್ಲೆಲ್ಲಿ ಹೆಂಗಂಗ್ಯದ ಅಂತಕ್ಕಂಥದ್ದು ಮುಂದಿನ ಸಂದಿಗೆ ನಾವು ಹೇಳ್ಕೊತ ಬರುದದ. ಏ ಯಾರ್ಯಾರಿಗೆ ಮಕ್ಕಳ ಕೊಟ್ಟಾದ, ಯಾರ್ಯಾರಿಗೆ ಸಿರ್ತಾನ ಕೊಟ್ಟಾದ ಎಲ್ಲಾ ಮುಂದಿನ ಸಂದಿಗೆ ಹೇಳೋದದ. ಅದೆಲ್ಲ ಹೇಳುದದ. ಯಾಕತ್ ಕೇಳಿದ್ರೆ ಸುರುವಿನ ಸಂದಿಗೆ ಮಂದಿದ ಗುಣ ಏನಿರ್ತದ ಗೊತ್ತಾ? ಹೌರಿ. ಅವ್ರದೊಂದು ಇವ್ರದೊಂದು ಹಾಡಿಕೆ ಕೇಳ್ಬೇಕನ್ನೋದೊಂದು ಹಂಬಲ್ ಇರ್ತದ. ಏ ಹಂಬಲ್ ಇರ್ತದ. ಆ ಹಂಬಲಿದ್ದಾಗ ನಾವೇ ಒಂದು ತಾಸು ತಗೊಂಡ್ರ ಅದು ಸರಿ ಅಲ್ಲ, ಕೆಲಸ ಕೊಡುದಿಲ್ಲ. ಅದಕ್ಕೆ ನಮಗೆ ಭಂಡಾರ ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಬಂದ ತಮ್ಮ. ಹೌದು. ಬಸ್ಮ ಅಂತಕ್ಕಂಥದ್ದು ಹಿಡ್ಕೊಂಡು ನಮ್ಮ ಸರಿಜೋಡಿ ಕಲಾವಂತರು ಹೆಂಗೆ ಬೆಳೆಸ್ತಾರ ಬೆಳೆಸಲಿ. ಬೆಳೆಸಲಿ. ನಮಗೇನು ಮತ್ತೆ ಅಮೋಕ್ಷಿದ್ದ ನಮಗೆ ಶಕ್ತಿ ಕೊಟ್ಟ ನೋಡು, ಆ ತರ ಹೋಗೋಣ ತಿಳ್ಕೊಂಡು ಬಾಳ ಮಾತಾಡ್ಲಾರ್ದೆ ನಾಲ್ಕು ನೋಡಿ ಚಾಲನ್ ಹಾಡಿ ಹೌದು. ಸರಿಜೋಡಿ ಕಲಾವಂತರಿಗೆ ಪಾಳೆ ಹೋಗ್ಲಿ. ಆಗಲಿ.